ಹಾಯ್, ನಾನು ಕೃಷ್ಣ. ನೀವು ನೋಡ್ತೀರಾ ಕೃಷ್ಣ ಕ್ಲೀನ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ಈ ಒಂದು ಡಿಜಿಟೆಕ್ನ ವೈರ್ಲೆಸ್ ಮೈಕ್ ಬಜೆಟ್ ಅಲ್ಲಿ ಬರುವಂತಹ ಒಂದು ವೈರ್ಲೆಸ್ ಒಂದು ಮೈಕ್ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಯಾವ ರೀತಿ ಇದೆ, ವಾಯ್ಸ್ ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಎಲ್ಲವನ್ನೂ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಅದು ಫಾಲೋ ಮಾಡಬಹುದು @obviously KC. ಸೊ ಮೊದಲಾಗಿ ನೋಡ್ತಾ ಇದ್ರೆ ನಿಮಗೆ ಬಾಕ್ಸ್ ಈ ರೀತಿ ನೋಡಲಿಕ್ಕೆ ಸಿಗ್ತಾ ಇದೆ. ಆ್ಯಕ್ಚುಲಿ ಡಿಜಿಟೆಕ್ನವರದು ಲಿಟ್ರಲಿ ನಾರ್ಮಲ್ ಆಗಿ ನಿಮಗೆ ರೋಡು ಅಥವಾ ಬೇರೆ ಬ್ರ್ಯಾಂಡ್ ಇದೆಲ್ಲ ಆದರೆ 30,000 ಮೇಲೆ ಬೇಕಾಗುತ್ತೆ ವೈರ್ಲೆಸ್ ಮೈಕಿಗೆ. ಬಟ್ ಇದು ನಿಮಗೆ ಒಂದು 5,000 ಅಪ್ರಾಕ್ಸಿಮೇಟ್ಲಿ ಸಿಗುತ್ತೆ. ಖಂಡಿತ ಒಂದು ಕಂಟೆಂಟ್ ಕ್ರಿಯೇಟರ್ ಒಳ್ಳೆ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಅಂತ ಸೊ ಮೊದಲಾಗಿ ಅನ್ಬಾಕ್ಸ್ ಮಾಡೋಣ. ಸೊ ನೋಡ್ತಾ ಇದ್ರೆ ಡಿಜಿಟೆಕ್ನವರ ಒಂದು ಬ್ರ್ಯಾಂಡಿಂಗ್ ಇದೆ. ಬಾಕ್ಸ್ ನಿಮಗೆ ಒಂದು ಕಾಂಪ್ಯಾಕ್ಟ್ ಸೈಜಲ್ಲಿ ಇದೆ. ಓಕೆ, ಚೆನ್ನಾಗಿದೆ. ಅಂದರೆ ಬಾಕ್ಸ್ ಏನೋ ಕ್ವಾಲಿಟಿ ಏನು ಆ ಥರ ಏನಿಲ್ಲ, ಬಟ್ ಬಾಕ್ಸ್ ಓಕೆ ಟೀಕೆ. ಓಕೆ, ಸೊ ಎರಡು ರಿಸೀವರು, ಸೊ ಒಂದು ರಿಸೀವರು, ಎರಡು ಟ್ರಾನ್ಸ್ಮಿಟರ್ ಸಿಗ್ತಾ ಇದೆ. ಇದರಲ್ಲಿ 2.4 GHz ವೈರ್ಲೆಸ್ ಏನು ಕನೆಕ್ಷನ್ ಇರುವಂಥದ್ದು ಮತ್ತು Type-C ಫಾಸ್ಟ್ ಚಾರ್ಜಿಂಗ್ ಇದೆ, ಅಲ್ಟ್ರಾ ಕ್ಲಿಯರ್ ಸೌಂಡ್ ಇದೆ ಆ್ಯಂಡ್ 360 ಆಡಿಯೋ ಕ್ಯಾಪ್ಚರ್ ಇದೆ. ಅದು ಇದು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 30 ಮೀಟರ್ಸ್ ತನಕ ಕೂಡ ಇದು ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡಲ್ಲಿ ನಿಮಗೆ ಏನೆಲ್ಲ ಪ್ರಾಡಕ್ಟ್ಸ್ ಇದೆ, ಇದರೊಳಗೆ ಏನೆಲ್ಲ ಇದೆ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಇದರ ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಬಾಕ್ಸಲ್ಲಿ ಇದೆ ಇಷ್ಟೇ. ಓಕೆ, ಸೊ ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಕಾಂಪ್ಯಾಕ್ಟ್ ಬ್ಯಾಗ್ ಸಿಗ್ತಾ ಇದೆ. ನಿಜವಾಗ್ಲೂ ಒಂದು ಚೆನ್ನಾಗಿದೆ. ಓಕೆ, ಸೊ ನಿಮಗೆ ಬ್ಯಾಗ್ನ ಸೈಜ್ ನೋಡಬೇಕು ಅಂತ ಹೇಳಿ ನೋಡ್ತಾ ಇದ್ದೀರಾ. ಸೊ ಇಷ್ಟು ಸಣ್ಣ ಬ್ಯಾಗ್. ಓಕೆ, ಸೊ ನಿಜವಾಗ್ಲೂ ಚೆನ್ನಾಗಿದೆ. ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ ಈ ಒಂದು ಬಾಕ್ಸ್ ಒಳಗೆ ನಿಮಗೆ 2 ಟ್ರಾನ್ಸ್ಮೀಟರ್ ಇದೆ, ಒಂದು ರಿಸೀವರ್ ಇದೆ. ನೋಡ್ತಾ ಇದ್ದೀರಾ, ಒಂದು ಚೆನ್ನಾಗಿದೆ. ಓಕೆ, ಫಸ್ಟ್ಗೆ ಬೇರೆ ಆಕ್ಸರೀಸ್ಗಳನ್ನ ನೋಡೋಣ. ಸೊ ಮೊದಲಾಗಿ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಕೇಬಲ್ ಸಿಗ್ತಾ ಇದೆ. ಇದೊಂದು ಚಾರ್ಜಿಂಗ್ ಕೇಬಲ್ ಅಂತ ಹೇಳ್ಬೋದು, Type-C ಕೇಬಲ್. ಅಂದರೆ 2 ಟ್ರಾನ್ಸ್ಮೀಟರ್ಗಳನ್ನು ಒಟ್ಟಿಗೆ ಚಾರ್ಜ್ ಮಾಡ್ಕೊಳ್ಬಹುದು. ಓಕೆ, ಇದಾದ್ಮೇಲೆ ನಿಮಗೆ ಇನ್ನೊಂದು ಚಾರ್ಜರ್ ಸಿಗ್ತಾ ಇದೆ. ಇದೇನು ಅಂತ ಹೇಳಿದ್ರೆ ನಿಮ್ಮ ಒಂದು ರಿಸೀವರ್ನ ಕೂಡ ಚಾರ್ಜ್ ಮಾಡ್ಕೊಳ್ಬಹುದು ಅಷ್ಟೇ. ಓಕೆ, ಡಿಫ್ರೆಂಟ್ ಏನಿಲ್ಲ. ಎರಡು ಕಡೆಯಿಂದ Type-C ಪೋರ್ಟ್ ಇದೆ ಅಷ್ಟೇ. ಓಕೆ, ಸೊ ಚಾರ್ಜ್ ಮಾಡ್ಕೊಳ್ಬಹುದು. ಇದಾದ್ಮೇಲೆ ನಿಮಗೆ ಒಂದು ಲೈಟ್ನಿಂಗ್ ಕೇಬಲ್, ಅಂದರೆ ಆ್ಯಪಲ್ ಐಫೋನ್ಗೆ ಅಥವಾ ಅಂದರೆ ಆ್ಯಪಲ್ ಪ್ರಾಡಕ್ಟ್ಸ್ಗಳಿಗೆ ಕನೆಕ್ಟ್ ಮಾಡುವಂಥ ಒಂದು ಲೈಟ್ನಿಂಗ್ ಪೋರ್ಟ್ ಇರುವಂತಹ ಕೇಬಲ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಿಮಗೆ ಒಂದು ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡುವಂತಹ ಒಂದು ಕೇಬಲ್, ಅಂದರೆ ಒಂದು ಸೈಡ್ Type-C, ಇದು ಕ್ಯಾಮರಾಕ್ಕೆ ಹೋಗುತ್ತೆ, ಆ್ಯಂಡ್ ಆಕ್ಸು ನಿಮ್ಮ ಒಂದು ಮೊಬೈಲಿಗೆ ಹೋಗುತ್ತೆ. ಓಕೆ, ಇದಿಷ್ಟು ಕೊಟ್ಟಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಕೇಬಲ್ಸ್ ಕೂಡ ಇದೆ, ಇದು ನಿಮ್ಮ ಕ್ಯಾಮರಾಕ್ಕೆ ಆಗುವಂತಹ ಕೇಬಲ್. ಓಕೆ, ಸೊ ಇದು ಕೂಡ ಸೇಮ್ Type-C ಕೇಬಲ್ ಇದೆ ಆ್ಯಂಡ್ ಮೈಕ್ರೋಫೋನ್ ಆಕ್ಸ್ ಕೇಬಲ್ ಇದೆ. ಓಕೆ, ಇದಿಷ್ಟು ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಇದರೊಳಗೆ ನಿಮಗೆ ಇನ್ನೊಂದು 2 ವಿಂಡ್ ಮಫ್ ಸಿಗ್ತಾ ಇದೆ. ಸೊ ಇದನ್ನು ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಹೊರಗಡೆಯ ನಾಯ್ಸ್ ಸ್ವಲ್ಪ ಇನ್ನೂ ಅಂದರೆ ಬರ ಸೌಂಡ್ ಏನಿದೆ ಅದು ನಿಜವಾಗ್ಲೂ ಕಮ್ಮಿ ಆಗುತ್ತೆ. ಇದಿಷ್ಟು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಒಂದು 2 ಇಯರ್ಫೋನ್ಗಳನ್ನು ಕೊಟ್ಟಿದ್ದಾರೆ. ಲೈವ್ ಆಡಿಯೋ, ಅಂದರೆ ಲೈವ್ ಆಗಿ ಇವಾಗ ರೆಕಾರ್ಡ್ ಮಾಡ್ತಿರುವಾಗಲೇ ನೀವು ಒಂದು ಆಡಿಯೋನ ಈ ಒಂದು ಇಯರ್ಫೋನ್ನ ಕೇಳ್ಕೊಳ್ಬಹುದು. ಇದಾದ್ಮೇಲೆ ಯೂಸರ್ ಮ್ಯಾನ್ಯಲ್ ಇದೆ, ಕ್ವಿಕ್ ಸ್ಟಾರ್ಟ್ ಗೈಡ್ ಇದೆ. ಇಷ್ಟೇ. ಓಕೆ, ಬಾಕ್ಸ್ ಒಳಗೆ ನಿಮಗೆ ಇಷ್ಟೇ ಸಿಗ್ತಾ ಇದೆ. ಸೊ ಇದನ್ನು ಸೈಡಿಗೆ ಇಟ್ಟರೆ ಫಸ್ಟ್ಗೆ ನಾವಿನ್ನು ಮೈಕ್ ಬಗ್ಗೆ ಮಾತಾಡೋಣ. ಸೊ ಇವಾಗ ನೀವೇನು ಆಡಿಯೋ ಕೇಳ್ತಾ ಇದ್ದೀರಾ, ಇದು ಫುಲ್ ವಿಡಿಯೋ ರೆಕಾರ್ಡ್ ಆಗ್ತಿರುವಂಥದ್ದು ಇದೇ ಒಂದು ಮೈಕಿಂದ. ಓಕೆ, ಸೊ ನನ್ನ ಹತ್ರ ಇವಾಗ ಟ್ರಾನ್ಸ್ಮಿಟರ್ ಇದೆ. ನಾನು ಇವಾಗ ಇದನ್ನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ಯಾವ ರೀತಿ ವಾಯ್ಸ್ ಕೇಳ್ತಾ ಇದೆ ಅಂತ ನೀವೇ ಹೇಳಬೇಕು, ನನಗೆ ಏನು ಐಡಿಯಾ ಇಲ್ಲ. ಓಕೆ, ಆ್ಯಂಡ್ ನಾನು ಇನ್ನೊಂದು ಟ್ರಾನ್ಸ್ಮಿಟರ್ ಕೂಡ ಇಲ್ಲೇ ಇದೆ. ಓಕೆ, ರಿಸೀವರನ್ನು ನಾನು ನನ್ನ ಕ್ಯಾಮರಾಕ್ಕೆ ಕನೆಕ್ಟ್ ಮಾಡಿದ್ದೀನಿ ವಿತ್ ದ ಕೇಬಲ್. ಆ್ಯಂಡ್ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಎನೇಬಲ್ ಇದೆ. ಆ್ಯಕ್ಚುಲಿ ಈ ಒಂದು ಮೈಕಲ್ಲಿ ನನಗೆ ಸಣ್ಣ ಪ್ರಾಬ್ಲಮ್ ಕಂಡಿತ್ತು. ಓಕೆ, ಏನು ಅಂತ ಹೇಳಿದರೆ ಒಂದು ಟೀಂತ ಲೈಟಾಗಿ ಸೌಂಡ್ ಕೇಳ್ತಾ ಇದೆ. ಮೇ ಬಿ ನಿಮಗೆ ಕೇಳ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನನಗೆ ಸ್ಟಾರ್ಟಿಂಗಲ್ಲಿ ಕೇಳ್ತಾ ಇತ್ತು. ಅದಕ್ಕೋಸ್ಕರ ಈ ಒಂದು ಮೈಕನ್ನು ನಾನು ರೀಪ್ಲೇಸ್ಮೆಂಟ್ಗೆ ಕೊಟ್ಟೆ. ಸೊ ಹೊಸ ಮೈಕ್ ಬಂದಿರುವಂಥದ್ದು. ಇದರಲ್ಲಿ ಯಾವ ರೀತಿ ಕೇಳ್ತಾ ಇದೆ ಅಂತ ನೀವೇ ಹೇಳಬೇಕು ನನಗೆ. ಸೊ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನೇಬಲ್ ಆಗಿದೆ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಅಂದರೆ ಆಫ್ ಮಾಡ್ತೀನಿ. ಸೊ ಎಸ್, ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಫ್ ಆಗಿದೆ. ಅಲ್ಲಿ ಸೈಡಲ್ಲಿ ಇನ್ವರ್ಟರ್ ತುಂಬ್ತಾ ಇದೆ, ಅಂದರೆ ಎಲೆಕ್ಟ್ರಿಸಿಟಿ ತುಂಬ್ತಾ ಇದೆ, ಅದರ ನಾಯ್ಸ್ ಇರಬಹುದು ಮೇ ಬಿ. ಆ್ಯಂಡ್ ಐ ಡೋಂಟ್ ನೋ, ಜಾಸ್ತಿ ನಾಯ್ಸ್ ಕೇಳ್ತಾ ಇಲ್ಲ ಇಲ್ಲಿ, ಬಟ್ ನಾಯ್ಸ್ ಯಾವ ರೀತಿ ಅಂತ ನೀವು ಹೇಳಬೇಕು. ಇನ್ನು ನಮಗೆ ಎಕೋ ಮೋಡ್ ಇದೆ. ಇದರ ಮೇಲ್ಗಡೆ ಒಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಒತ್ತಿ ಹಿಡಿದ್ರೆ ಎಕೋ ಮೋಡ್ ಆನ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಈ ಒಂದು ವಾಯ್ಸ್ ಏನು ಕೇಳ್ತಾ ಇದ್ದೀರಾ ಇವಾಗ, ಅದು ಎಕೋ ಮೋಡಲ್ಲಿ ಕೇಳ್ತಾ ಇದೆ. ಇದೆಲ್ಲ ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿದರೆ, ನಾವು ಹೊರಗಡೆ ಕಾನ್ಸರ್ಟ್ಸು ಅಥವಾ ಮೈಕಲ್ಲಿ ಏನಾದರೂ ಹೊರಗಡೆ ಸ್ಟೇಜ್ ಪ್ರೋಗ್ರಾಮಲ್ಲಿ ಮಾತಾಡುವಾಗ ಹೆವಿ ಯೂಸ್ ಆಗುತ್ತೆ ಎಕೋ ಮೋಡ್. ಓಕೆ, ಇವಾಗ ಎಕೋ ಆಫ್ ಮಾಡಿದ್ದೀನಿ, ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆನ್ ಮಾಡಿದ್ದೀನಿ. ಓಕೆ, ಸೊ ಟ್ರಾನ್ಸ್ಮಿಟರ್ ಬಗ್ಗೆ ಮಾತಾಡೋಣ. ಸೊ ಟ್ರಾನ್ಸ್ಮಿಟರ್ ನೋಡಲಿಕ್ಕೆ ನಿಜವಾಗ್ಲೂ ಕ್ಯೂಟ್ಫುಲ್ ಆಗಿದೆ, ಚೆನ್ನಾಗಿದೆ ನೋಡಲಿಕ್ಕೆ. ಸೊ ಇದರ ಮೇಲೆ ನಿಮಗೆ ಕೆಳಗಡೆ ಪವರ್ ಆನ್ ಬಟನ್ ಇದೆ, ಅದರೊಟ್ಟಿಗೆ ಮ್ಯೂಟ್ ಬಟನ್ ಕೂಡ ಇದೆ. ಆ್ಯಂಡ್ ಮೇಲ್ಗಡೆ ಮೈಕು ಆ್ಯಂಡ್ ಆಕ್ಸ್ ಕೇಬಲ್ ಪೋರ್ಟ್ ಇದೆ. ಅಂದರೆ ಅಲ್ಲಿ ನೀವು ಇಯರ್ಫೋನ್ ಹಾಕಿ ನೀವು ಲೈವ್ ಆಗಿ ಕೇಳ್ಬೋದು ಆಡಿಯೋ ರೆಕಾರ್ಡ್, ಅಂದರೆ ಯಾವ ರೀತಿ ಇದೆ ಅಂತ. ಓಕೆ,
ಅಷ್ಟೇ. ಮತ್ತೆ ಎಕೋ ಬಟನ್ ಇದೆ. ಓಕೆ, ಎಕೋ ಬಟನ್ ಒಂದ್ಸಲ ಟ್ಯಾಪ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಎಕೋ ಆನ್ ಆಗುತ್ತೆ. ಓಕೆ, ಸಿಂಪಲ್ ಇಷ್ಟೇ. ಸೊ ಇವಾಗ ನಾನು ಒಂದು ಮೈಕನ್ನು ಇಟ್ಕೊಂಡಿದ್ದೀನಿ, ಇವಾಗ ಇನ್ನೊಂದು ಮೈಕನ್ನು ಕೂಡ ಆನ್ ಮಾಡ್ತೀನಿ. ಸೊ ಟ್ರಾನ್ಸ್ಮಿಟರ್ ಟು ಈಸ್ ಎನೇಬಲ್ಡ್ ನೌ ಆ್ಯಂಡ್ ಕನೆಕ್ಟೆಡ್. ಇದರಲ್ಲೂ ಕೂಡ ಎಕೋ ಮೋಡ್ ಆನ್ ಆಗಿದೆ. ಸೊ ವಾಯ್ಸ್ ಯಾವ ರೀತಿ ಇದೆ ಅಂತ ನೀವೇ ಹೇಳಬೇಕು. ನಾನು ಕ್ಯಾಮರಾದಲ್ಲಿ ಮ್ಯಾನುವಲ್ ಸೆಟ್ಟಿಂಗ್ಸ್ ವಾಯ್ಸಲ್ಲಿ ಇಡಲಿಲ್ಲ, ಆಟೋ ಸೆಟ್ಟಿಂಗ್ಸಲ್ಲಿ ಇದೆ. ಓಕೆ, ಐ ಡೋಂಟ್ ನೋ ವಾಯ್ಸ್ ಯಾವ ರೀತಿ ಕೇಳ್ತಾ ಇದೆ ಅಂತ. ಏನೇ ಕೇಳಿ ಎಡಿಟ್ ಮಾಡಿದೆ ಹಾಗೆ ಹಾಕ್ತೀನಿ. ಓಕೆ, ಇನ್ನು ನಾನು ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಇಫ್ ಏನಾದರೂ ಕೂಡ ನನ್ನ ಮನಸ್ಸಿಗೆ ಒಂದು ತೃಪ್ತಿ ಆಗಲಿಲ್ಲ ಅಂತ ಹೇಳಿದರೆ ನಾನು ಇದನ್ನು ರಿಟರ್ನ್ ಕೊಡಲಿಕ್ಕೂ ಸಾಕು. ಬಿಕಾಸ್ ಇದರ ಪ್ರೈಸ್ 5,000. ಪ್ರೈಸ್ ಓಕೆ, ಕಂಪ್ಯಾರಿಟಿವ್ಲಿ ಬೇರೆ ವೈರ್ಲೆಸ್ ಮೈಕಿಗೆ ಕಂಪೇರ್ ಮಾಡಿದರೆ ನಿಜವಾಗ್ಲೂ ಕಮ್ಮಿ ಇದೆ. ಬಟ್ ನನಗೆ ಇದು ಒಂದು ದೊಡ್ಡ ಮೊತ್ತ. ಸೊ ಮೇ ಬಿ ರಿಟರ್ನ್ ಕೊಡುವಂಥ ಚಾನ್ಸ್ ಕೂಡ ಇರಬಹುದು. ಓಕೆ, ಸೊ ಟೋಟಲ್ ಆಗಿ ಒಂದು ಮೈಕಿನ ವಾಯ್ಸ್ ರೆಕಾರ್ಡ್ ಯಾವ ರೀತಿ ಅಂತ ಕೇಳಿದ್ದೀರಾ ಅಂದ್ಕೊಳ್ತೀನಿ. ಸೊ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಷ್ಟೇ. ಅಂದರೆ ನೀವೇ ಹೇಳಬೇಕು. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಎನೇಬಲ್ ಮಾಡ್ತೀನಿ ಇನ್ನೊಮ್ಮೆ. ಸೊ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ ನೀವೇ ಹೇಳಬೇಕು. ನನಗೆ ಏನೂ ಐಡಿಯಾ ಇಲ್ಲ. ಎಡಿಟಿಂಗ್ ಟೈಮಲ್ಲಿ ನಂಗೆ ಮೇ ಬಿ ಐಡಿಯಾ ಬರಲಿಕ್ಕೂ ಸಾಕು. ಓಕೆ, ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೃಷ್ಣ ಕ್ರಿಯೇಷನ್ಸ್. ಆ್ಯಂಡ್ ಈ ಒಂದು ಚಾನಲ್ ಫುಲ್ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್. ಓಕೆ, ನನ್ನ ಇನ್ನೊಂದು ಚಾನಲ್ ಇದೆ KC ಶೋ, ಅದರಲ್ಲಿ ಕುಕಿಂಗ್ ಮತ್ತು ವ್ಲಾಗ್ಸ್ ಬರ್ತಾ ಇರುತ್ತೆ. ಮತ್ತು ನೀವು ಮೂವಿ ಲವರ್ಸ್ ಆಗಿದ್ರೆ KC ವರ್ಸ್ ಚಾನಲ್ ಇದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಬಹುದು @obviously KC. ಸಿಗೋಣ ಮುಂದಿನದಲ್ಲಿ. ಬಾಯ್.